ಹಲೋ ವೀಕ್ಷಕರೇ, ನಮಸ್ಕಾರ. ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಕೊನೆವರೆಗೂ ನೋಡಿ. ನಾನಿವತ್ತು ಮೊಸಪ್ಪು ಸಾಂಬಾರು ಮಾಡ್ತಿದ್ದೀನಿ. ವೀಕ್ಷಕರೇ, ಮೊಸಪ್ಪು ಸಾಂಬಾರು ಮಾಡಲು ಕಡಿಮೆ ಅಂದ್ರೂ 3 ಥರದ ಸೊಪ್ಪು ಬೇಕಾಗುತ್ತೆ. ಅದಕ್ಕಿಂತ ಹೆಚ್ಚು ಬೇರೆ ಬೇರೆ ತರಹದ ಸೊಪ್ಪುಗಳು ಸಿಕ್ಕಿದ್ರೆ ಕೂಡ ಮೊಸಪ್ಪು ಸಾಂಬಾರಂತೂ ತುಂಬ ರುಚಿಕರವಾಗಿರುತ್ತೆ. ಇರಲಿ, ವಿಡಿಯೋಗೆ ಬರೋಣ. ನಾನು ಸ್ವಲ್ಪ ಕೀರೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಚಕ್ಕೊತ್ತ ಸೊಪ್ಪು, ಪಾಲಕ್ ಸೊಪ್ಪು ಹಾಗೂ ದಂಟಿನ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ಒಲ್ತಿದೆ, ನೀವು ನೋಡಿ ತಗೊಳ್ಳಿ. ಸೊಪ್ಪು ಎಳೆ ಸೊಪ್ಪಾಗಿದ್ರೆ ಚೆನ್ನಾಗಿದ್ರೆ ಸಾಂಬಾರು ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ನೇಹಿತರೆ, ಮೊಸಪ್ಪು ಜೊತೆ ಸ್ವಲ್ಪ ಮೊದಲಿಗೆ ನೆನೆಸಿಟ್ಟಿರ್ತಕ್ಕಂಥ 1 ಕಪ್ ಆಗೋಷ್ಟು ತೊಗರಿಬೇಳೆನ ಸೇರಿಸ್ತಿದ್ದೀನಿ. ನೀವು ನಿಮ್ಗೆ ಇಷ್ಟ ಆದಂಥ ತೊಗರಿಬೇಳೆ ಆಗಲಿ ಅವರೆಬೇಳೆ ಆಗಲಿ ಮಿಕ್ಸ್ ಆದಂಥ ಕಾಳುಗಳು ಅಥವಾ ಬೇಳೆಗಳನ್ನ ಕೂಡ ಸೇರಿಸ್ಕೋಬೋದು. ವೀಕ್ಷಕರೇ, ಈ ಎಲ್ಲ ಥರದ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊತಿದ್ದೀನಿ. ಮಣ್ಣೆಲ್ಲ ಹೋಗಬೇಕು, ಆ ರೀತಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ನಂತರ ಸೊಪ್ಪೆಲ್ಲವನ್ನು ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ನೀವು ಮೊದಲಿಗೆ ಕಾಳನ್ನ ನೆನೆಸಿಟ್ಟಿಲ್ಲ ಅಂತ ಅಂದರೆ ಕಾಳನ್ನು ಮೊದಲು 1 ಅಥವಾ 2 ವಿಷಲ್ ಒರೆಸ್ಕೊಂಡು ಅದು ಬೆಂದ ನಂತರ ಅದ್ರ ಜೊತೆಗೆ ಸೊಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ. ಸೊಪ್ಪು ಕಾಳನ್ನ ಕುಕ್ಕರ್ಗೆ ಸೇರಿಸ್ಕೊಂಡ ನಂತರ ಅದು ಬೇಯೋಷ್ಟು ನೀರನ್ನ ಸೇರಿಸ್ಕೊಳ್ಳಿ. ನಾನೀಗ ಅದ್ರ ಜೊತೆಗೆ 1 ಈರುಳ್ಳಿ, 1 ಬೆಳ್ಳುಳ್ಳಿ, 5 ಹಸಿರುಮೆಣಸಿನ್ಕಾಯಿ, 1 ಟೊಮೊಟೊ ಹಣ್ಣು ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊತಿದ್ದೀನಿ. ಹಾಗೂ ಒಂದು ಅರ್ಧ ಭಾಗದಷ್ಟು ಸ್ವಲ್ಪ ತೆಂಗಿನ ತುರಿ, 1 ಸ್ಪೂನ್ ಆಗೋಷ್ಟು ಅರಳುಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಲೈಟಾಗಿ ಹಾಗೆ ಮಿಕ್ಸ್ ಮಾಡ್ಕೊತಿದ್ದೀನಿ. ಟೊಮೊಟೊ ಹಣ್ಣನ್ನು ಸೇರಿಸಿರೋದ್ರಿಂದ ಹುಣಸೆ ಹಣ್ಣು ಏನಕ್ಕೆ ಸೇರಿಸಿದ್ರೆ ಅಂತ ಕೇಳ್ಬೋದು. ಆದರೆ ಹುಣಸೆ ಹಣ್ಣು ಈ ಮೊಸಪ್ಪು ಸಾಂಬಾರಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಅದರಿಂದ ಎರಡನ್ನೂ ನಾನು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ನೀವು ಯಾವುದು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ನಂತರ ನಾನು ಕುಕ್ಕರ್ ಮುಚ್ಚಳ ಹಾಕಿ ಹೈ ಫ್ಲೇಮ್ನಲ್ಲೇ 3 ವಿಷಲ್ ಕೂಗಿಸ್ಕೊತಿದ್ದೀನಿ. ನೀವು ನಿಧಾನವಾಗಿ ಮಾಡ್ಕೊಳ್ಳೋದಾದರೆ ಮೀಡಿಯಮ್ ಫ್ಲೇಮಲ್ಲೇ 2 ವಿಷಲ್ ಹೊಡ್ಸ್ಕೊಂಡು ಸಾಕಾಗುತ್ತೆ. ನೋಡಿ, ನಾನು 3 ವಿಷಲ್ ಹೊಡ್ಸ್ಕೊಂಡು ವಿಷಲೆಲ್ಲ ಎತ್ತಿ ಈಗ ಮುಚ್ಚಳ ತೆಗಿತಾ ಇದ್ದೀನಿ. ಸ್ನೇಹಿತರೆ, ಸೊಪ್ಪು ಕಾಳೆಲ್ಲ ಈಗ ತುಂಬ ಚೆನ್ನಾಗಿ ಬೆಂದಿದೆ. ಒಂದು 10 ನಿಮಿಷ ಹಾಗೆ ಬಿಟ್ಟು ಬಿಸಿ ಎಲ್ಲ ತಣ್ಣಗಾದ ನಂತರ ನಾನು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಜಸ್ಟ್ ಮಿಕ್ಸಿನ ಹಾಗೆ ಒಂದ್ಸಲ ಆನ್ ಮಾಡಿ ಹಿಂಗೆ ಆಫ್ ಮಾಡಿದ್ರೆ ಸಾಕಾಗುತ್ತೆ. ಅದನ್ನು ತುಂಬ ಸಣ್ಣದಾಗಿ ಆಡಿಸಿದ್ರೆ ಅಷ್ಟು ಚೆನ್ನಾಗಲ್ಲ. ಕೆಲವೊಬ್ಬರು ಈ ಸ್ಮ್ಯಾಶರಿಂದ ಸ್ಮ್ಯಾಶ್ ಮಾಡು ಕೂಡ ಈ ಮೊಸಪ್ಪು ಸಾಂಬಾರು ಮಾಡ್ಕೊತಾರೆ. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಆ ರೀತಿ ಮಾಡಿಕೊಡಿ. ನೋಡಿ, ನಾನು ಈ ರೀತಿ ದಪ್ಪದಾಗಿ ರುಬ್ಕೊಂಡಿದ್ದೀನಿ. ಎಲ್ಲನೂ ರುಬ್ಕೊಂಡ ನಂತರ ವೀಕ್ಷಕರೇ, ಈಗ ಮೊಸಪ್ಪು ಸಾಂಬಾರಿಗೆ ಒಗ್ಗರಣೆ ಸೇರಿಸ್ಕೋಬೇಕಾಗುತ್ತೆ. ಅದರಿಂದ 1 ಬೆಳ್ಳುಳ್ಳಿ ಗೆಡ್ಡೆನ ಸಿಪ್ಪೆ ತೆಗೆದು ಅದ್ರ ಜೊತೆಗೆ 10 ಕಾಳು ಮೆಣಸನ್ನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಗೆ ಒಗ್ಗರಣೆಗೆ ಸೇರಿಸ್ಕೊಂಡ್ರೆ ತುಂಬ ರುಚಿ ಕೊಡುತ್ತೆ. ಆದ್ದರಿಂದ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಅದು ಬಿಸಿಯಾದ ನಂತರ 3 ರಿಂದ 4 ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಸೇರಿಸಿ ಅದರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಸಾಸಿವೆ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೂ 1 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತಿದ್ದೀನಿ. ಅದರ ಜೊತೆಗೆ ಸ್ಮ್ಯಾಶ್ ಮಾಡಿರ್ತಕ್ಕಂಥ ಬೆಳ್ಳುಳ್ಳಿನ ಹಾಗೂ 1 ಸ್ಪೂನ್ ಆಗೋಷ್ಟು ಹೆಸರು ಬೇಳೆನ ಸೇರಿಸ್ತಿದ್ದೀನಿ. ಹಾಗೂ 2 ಒಣಮೆಣಸಿನಕಾಯಿನ ಸೇರಿಸ್ಕೊತಿದ್ದೀನಿ. ನೀವು ಹೆಸರು ಬೇಳೆನ ಬೇಕು ಅಂದರೆ ಸೇರಿಸ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನಂತರ 1/4 ಸ್ಪೂನ್ ಆಗೋಷ್ಟು ಅಡುಗೆ ಅರಿಶಿನ ಪುಡಿ ಹಾಗೂ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಒಗ್ಗರಣೆ ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ದೀನಿ. ನಾನೀಗ ರೆಡಿಯಾದಂಥ ಸ್ವಲ್ಪ ಒಗ್ಗರಣೆನ ಒಂದು ದೊಡ್ಡ ಸ್ಪೂನಿಂದ ತೆಗೆದು ನಾನು ಕೊನೆಯಲ್ಲಿ ಸೇರಿಸ್ಕೊತೀನಿ. ಈಗ ಅದೇ ಕುಕ್ಕರ್ಗೆ ಮೊದಲೇ ರುಬ್ಬಿಟ್ಟಿರ್ತಕ್ಕಂಥ ಮೊಸಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಮೊಸಪ್ಪು ಸಾಂಬಾರು ತುಂಬ ತೆಳುವಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ. ಆದ್ದರಿಂದ ನೀರನ್ನ ನೀವು ನೋಡಿ ಸೇರಿಸ್ಕೋಬೇಕಾಗುತ್ತೆ. ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ರಿಂದ 7 ನಿಮಿಷ ಕುದಿ ಬರುವವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಕುದಿ ಎಲ್ಲ ಬಂದ ನಂತರ ನಾನೀಗ ಸ್ವಲ್ಪ ಅರಳುಪ್ಪನ್ನ ಸೇರಿಸ್ಕೊತಿದ್ದೀನಿ. ಮೊದಲಿಗೆ ನಾನು 1 ಸ್ಪೂನ್ ಅಷ್ಟು ಸೇರಿಸಿದ್ದೆ, ಈಗ 1 ಸ್ಪೂನ್ ಸೇರಿಸ್ಕೊತಿದ್ದೀನಿ. ವೀಕ್ಷಕರೇ, ನಾನೀಗ ಮನೆಯಲ್ಲೇ ಮಾಡಿರ್ತಕ್ಕಂಥ ಧನಿಯಾ ಪುಡಿನ ಅರ್ಧ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಬೇಯಿಸ್ಕೊತಿದ್ದೀನಿ. ನೀವು ಇದನ್ನು ಸೇರಿಸ್ಕೋಬೋದು, ಬೇಡ ಅಂತ ಸ್ಕಿಪ್ ಮಾಡ್ಬೋದು. ಈಗ ನೀವು 1 ಸ್ಪೂನ್ ಸಹಾಯದಿಂದ ಉಪ್ಪು, ಖಾರ, ಹುಳಿ ಏನಾಗಿದೆ ಅಂತ ನೋಡ್ಕೊಂಡು ಸೇರಿಸ್ಕೋಬೋದು. ಮೊದಲಿಗೆ ನಾನು ಒಗ್ಗರಣೆ ಎಲ್ಲ ರೋಸ್ಟ್ ಮಾಡ್ಕೊಂಡಿದ್ದೆ, ಆ ಒಗ್ಗರಣೆನ ಈಗ ಸೇರಿಸ್ಕೊಂಡು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ನೀವು ಬೇಕು ಅಂದರೆ ಸೇರಿಸ್ಕೊಡಿ, ಇಲ್ಲ ಸ್ಕಿಪ್ ಮಾಡಿ. ಸ್ನೇಹಿತರೆ, ಮೊಸಪ್ಪು ಸಾಂಬಾರು ರೆಡಿಯಾಗಿದೆ. ಈಗ ಅದ್ರ ಜೊತೆಗೆ ಮುದ್ದೆನೂ ಕೂಡ ರೆಡಿಯಾಗಿದೆ. ಮುದ್ದೆಗಂತೂ ಮೊಸಪ್ಪು ಸಾಂಬಾರು ಒಳ್ಳೆ ಕಾಂಬಿನೇಷನ್ನು. ಅನ್ನಕ್ಕೂ ಕೂಡ ಬೆಣ್ಣೆ ಅಥವಾ ತುಪ್ಪ ಇದ್ದರೆ ಬಿಸಿ ಸಾಂಬಾರು, ಅನ್ನ ಅಥವಾ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಈ ಹೆಲ್ತಿ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.